ಕತೆ ನಿಧಾನಕ್ಕೊತ್ತೆ. ಒತ್ತುತ್ತೇನಮ್ಮ, ನಿಧಾನಕ್ಕೂ ಒತ್ತುತ್ತೇನೆ. ಏ ಬಾಬು, ಸುಮ್ಮನೆ ನಿಂತ್ಕೊಳ್ಳೋ. ಬಿಟ್ಟಿ ಕೂಡ ತಿನ್ಕೊಡೋ ಬಿದ್ದಿರೋ ಈ ಆಳ್ಗಳಿರ್ಬೇಕಾದ್ರೆ ನಿನ್ಯಾಕೋ ಬೇಕು? ಅಜ್ಜಿ ಕೈ ನೋವಾಗಲ್ತಮ್ಮ, ಬುಡಜ್ಜಿ ನಾನೇ ಓದುತ್ತೀನಿ. ಏಯ್, ಒಂದ್ಸಲ ಅರ್ಥ ಆಗಲ್ವಾ? ಬಾಬು, ಇವತ್ತು ಸ್ಕೂಲಲ್ಲಿ ಏನ್ ಪಾಠ ಹೇಳ್ಕೊಟ್ರು? ಹೇಳ್ತೀನಿ. ಹೌದು, ನೀನೇನ ನೋಡ್ತಾ ಇದೆಯಾ? ಒತ್ತೆ ನಿಧಾನಕ್ಕೆ ಕತ್ತೆ ತಂದು. ಪಾಠ 4. ಅತ್ತೆ ಮನೆಗೆ ಬಂದ ಸೊಸೆ. ಅತ್ತೆ ಮನೆಗೆ ಬಂದ ಸೊಸೆಯು ಅತ್ತೆ ಮಾವನನ್ನು ಚೆನ್ನಾಗಿ ನೋಡ್ಕೊಳ್ಳಬೇಕು. ಇಲ್ಲದಿದ್ದರೆ ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುತ್ತಾಳೆ. ಏಯ್ ಬಾಬು, ಒಳಗಡೆ. ಒಂದ್ಸಲ ಅರ್ಥ ಆಗಲ್ಲ, ನಡಿ ಒಳಗಡೆ. ಏಯ್, ನೀನೇ ನೋಡ್ತಾ ನಿಂತಿದ್ಯಾ? ಒತ್ತೆ ಕಾಲ್ನ. ಒತ್ತೆ ಒತ್ತುತ್ತೇನಮ್ಮ, ಆ ಕಡೆ ಹೋಗೋ ಜಾಗ ಇಲ್ಲ. ರಘು, ನನ್ನ ಮಗ. ರಘು, ಹೌದಮ್ಮ, ನಿಜವಾಗ್ಲೂ ಬಂದಿದ್ಯಲ್ವ? ಹೌದಮ್ಮ, ನಿನ್ ಮಗ ರಘುವೀರ್ ಬಂದಿದ್ದಾನೆ ಅಮ್ಮ. ಈಗ ದೊಡ್ಡ ಸಾಹೇಬ್ ಆಗ್ಬಿಟ್ಟು ಬಂದ್ಬಿಟ್ಟಿದ್ಯಲ್ಲ ಮಗನೇ. ಹೌದಮ್ಮ, ಈಗ ಚಿತ್ರರಂಗದಲ್ಲಿ ದೊಡ್ಡ ಸ್ಟಾರ್ ಆಗಿ ಬಂದಿದ್ದೀನಿ ಅಮ್ಮ. ಈ ಸುದ್ದಿ ಅಪ್ಪನ್ ತಿಳಿಸ್ಬೇಕು. ಎಲ್ಲಮ್ಮ ಅಪ್ಪ? ಅಪ್ಪ 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 ಎಲ್ಲಮ್ಮ ಅಪ್ಪ? ನೇಮಪ್ಪ ಇನ್ನೆಲ್ಲಪ್ಪ? ನಿಮ್ಮಪ್ಪ ನಮ್ಮನ್ನೆಲ್ಲ ಬಿಟ್ಟು ಸ್ವರ್ಗ ಸೇರ್ಕೊಂಡೆ 3 ವರ್ಷ. ಏನ್ ಹೇಳ್ತಾ ಇದೀಯಮ್ಮ? ನಮ್ಮ ತಂದೆ ಸತ್ತೋದ್ರಮ್ಮ. ಅಯ್ಯೋ ದುರ್ಭಾಗ್ಯವೇ. ಅಮ್ಮ, ಅಪ್ಪ ಸಾಯೋದಕ್ಕೆ ಏನಾಗಿತ್ತಮ್ಮ? ಹೇಳಮ್ಮ. ಹೊಡೆ ಹೊಟ್ಟೆ ಮಗಳು ಮನೆ ಬಾಗ್ಲಿಗೆ ಬಂದಾಗ ಒಂದೇ ಒಂದ್ ಇಡೀ ಅನ್ನ ಕೊಡಕ್ ಆಗದೆ ಇರೋ ನನ್ನಂತ ಅಪ್ಪ ಇನ್ಯಾಕೆ ಬದುಕಿರ್ಬೇಕು ಅಂತ ಒಳಗಾರಿ ಪ್ರಾಣ ಕಳ್ಕೊಬಿಟ್ರು ಕಣ, ಪ್ರಾಣ ಕಳ್ಕೊಬಿಟ್ರು. ಅಯ್ಯೋ ಅಪ್ಪ, ಕರ್ಮ ಚಂಡಾಳ ಮಕ್ಕಳ ಹೊರ ದುರ್ವರ್ತನೆಯಿಂದ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಬಿಟ್ರಪ್ಪ. ಅಯ್ಯೋ ದೇವ್ರೇ. ಅಮ್ಮ ಅಮ್ಮ, ಪ್ರತಿ ತಿಂಗಳು ನಿಮ್ಮ ಹೆಸರಿಗೆ 20,000 ರೂಪಾಯಿ ಹಣ ಕಳಿಸ್ತಿದ್ದಾಗ ಈ ರೀತಿ ಇರುವಾಗ ಹಸಿದು ಬಂದ ನನ್ನ ತಂಗಿಗೆ ಒಂದು ತುತ್ತು ಅನ್ನ ಹಾಕಕ್ಕಾಗಿಲ್ವಮ್ಮ ನಿಮ್ಮ ಕೈಲಿ? ಹಾಡದಮ್ಮನ ಮನೆಯಲ್ಲಿ ತುತ್ತು ಅನ್ನಕ್ಕಾಗಿ ಒದಗಿಸಿಕೊಂಡು ಹೋದ ನನ್ನ ತಂಗಿ ಹೊರ ಬಾಗಿಲಲ್ಲಿ ನಿಂತಿದ್ದಾಳಮ್ಮ ನಿನ್ನ ಆಜ್ಞೆಗಾಗಿ. ಅಮ್ಮ, ನಿನ್ನ ಆಜ್ಞೆ ಹಿಂದೆ ತೆಗೆದುಕೊಂಡು ಒಳಗ್ ಕರೆಯಮ್ಮ ನಮ್ಮ ಶಕೀಲ್ನ. ಏನು ನನ್ನ ಮಗಳು ಶಕೀಲ ಬಂದಿದ್ದಾಳ? ಬಂದವಳೆ ಅಮ್ಮ. ಶಕು, ಹೇ ಶಕು, ನೀನು ತಾಯಿ ಇಟ್ಟಿರೋ ಹಣೆ ವಾಪಸ್ ತಗೋತಿದ್ದೀನಿ. ಬಾ ಮಗಳೇ, ಬಾರೇ ಶಕು. ಶಕು, 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 ನನ್ನನ್ನ ಕ್ಷಮಿಸ್ಬಿಡು ಮಗಳೇ, ಕ್ಷಮಿಸ್ಬಿಡೆ. ಅಮ್ಮ ಹೇಗಿದ್ಯಮ್ಮ? ಅಬ್ಬ, ಅಪ್ಪ ಎಲ್ಲಮ್ಮ ಕಾಣ್ತಾ ಇಲ್ಲ. ಹೇ ಶಕೀಲ, ನಿನ್ನನ್ನು ಸಮಾಧಾನ ಮಾಡಬೇಕಾದ ನನ್ನ ತಂದೆ ನಿನ್ನ ಚಿಂತೆಲೆ ಸತ್ತು ಸ್ವರ್ಗ ಸೇರಿದಳಮ್ಮ. ಏನಮ್ಮ ಇದೆಲ್ಲ? ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರೆ ನಮ್ಮ ಅಮ್ಮ. ಅಮ್ಮ, ಏನಪ್ಪ? ನಾನು ಕಳಿಸಿದ ಹಣವನ್ನ ಯಾರು ಕೊಡ್ತಾ ಇದ್ದೀರಿ? ಏತಕ್ಕಾಗಿ ಉಪಯೋಗಿಸ್ತಿದ್ರಿ? ಯಾಕೋ ರಘು,
ಆಗಿಂದ 20,000 ಕಳಿಸ್ತಿದ್ದೆ. ನನ್ ಕೊಟ್ಟಿದ್ದ ದುಡ್ಡು ಏನ್ ಮಾಡಿದ್ರೆ ಯಾರು ಕೊಟ್ರಿ ಅಂತಿದ್ಯಲ್ಲೋ, 20 ಪೈಸೆನೂ ನಾನು ನನ್ನ ಕಣ್ಣಿಂದ ನೋಡಿಲ್ವೋ. ಅಷ್ಟು ದುಡ್ಡು ನೋಡಿದ್ರೆ ಹಸದ್ ಬಂದು ನನ್ನ ಮಗಳಿಗೆ ಒಂದಿಡಿ ಅನ್ನ ಹಾಕ್ತಿರ್ಲಿಲ್ವೇನೋ, ನಾನು ಒಂದಿಡಿ ಅನ್ನ ಹಾಕ್ತಿರ್ಲಿಲ್ವಾ? ಅಲ್ಲಮ್ಮ, ಅಂದ್ರೆ ನಾನು ಕಳಿಸಿದ ಹಣವನ್ನು ನೀವು ಮುಟ್ಲೇವ ಮಹಾ? ಕಣ್ಣಿಂದನೇ ನೋಡ್ಲಿಲ್ಲ, ಇನ್ನೆಲ್ಲ ಮುಟ್ಲಿ. ಯಾಕೋ ಈಗ ಸುಳ್ಳು ಹೇಳಿ ನನ್ನ ಹೊಟ್ಟೆ ಉರಿಸ್ತ್ಯಾ? ಇಲ್ಲಮ್ಮ, ಹಾಗಾದ್ರೆ ನಾನು ಕಳಿಸಿದ ಹಣವನ್ನ ಯಾರು ತಗೊಳ್ತಿದ್ರು? ಅಮ್ಮ, ಸಾಕ್ಷಿ ಅಣ್ಣ ಸೈನ್ ಹಾಕಿದ್ದಾನೆ. ಇಲ್ಲೋಡಮ್ಮ, ನಿಮ್ಮ ಹೆಸರಲ್ಲಿ ಸಹಿ ಮಾಡಿ ಹಣ ತಗೋತಾ ಇದ್ದಾರೆ. ಈ ಸೈನ್ ನೀವು ಮಾಡೇ ಇಲ್ಲಮ್ಮ? ಇಲ್ಲಪ್ಪ, ನಾನು ಯಾವ್ದ್ರ ಮೇಲೆ ಸೈನೇ ಮಾಡಿಲ್ಲ. ನಾನು ಯಾವತ್ತೂ ಸೈನು ಹಾಕಿಲ್ಲ ಕಣೋ. ಯಾವ ದುಡ್ಡು ನಾನು ನೋಡೇ ಇಲ್ಲ. ಹಾಗಾದ್ರೆ ಈ ರುಜು ಯಾರ್ದು? ಈ ಕಪ್ಪಡದ ಕಾರಸ್ಥಾನ ನಾನು ಕಳಿಸಿದ ಹಣವನ್ನು ಎತ್ತಿಕೊಳ್ಳುವುದಕ್ಕೆ ಉಪಯೋಗಿಸಿದ ಜಾಣತನ ಇರ್ಲಿ. ನನ್ನ ತಾಯಿಯನ್ನ ಕೂಲಿ ಹಾಳಕ್ಕಿದ್ದ ಕಡೆ ಕಂಡ ಅವರ ಜಾಣತನವನ್ನು ಮಣ್ಣುಗೂಡಿಸಲಿಲ್ಲ ಅಂದ್ರೆ ನಾನು ರಾಮಜ್ಜನ ಮಗನಲ್ಲ. ಹಲೋ ಹಲೋ, ಇನ್ಸ್ಪೆಕ್ಟ್ರಾ? ಹೌದ್ರಿ, ನೀವ್ಯಾರ್ರಿ? ನಾನು ಚಿತ್ರರಂಗ ರವಿರ್ ಮಾತಾಡ್ತಾ ಇರೋದು. ಸರಿ, ಅದೇನು ಹೇಳಿ. ಸರ್, ಪ್ರತಿ ತಿಂಗಳು ನನ್ನ ತಾಯಿಗೆ 20 ಸಾವಿರ ಹಣ ಕಳಿಸ್ತಾ ಇದ್ದೆ. ಹಾ ನಮ್ಮ ತಾಯಿ ನೋಡಿದ್ರೆ ಹಣ ಮುಟ್ಟಿಲ್ಲ ಅಂತ ಇದ್ದಾರೆ. ಹಾ ಇದ್ರ ಬಗ್ಗೆ ವಿಚಾರಿಸ್ಬೇಕು. ಮನೆ ಹತ್ರ ಬರ್ತೀರಾ ಸರ್? ನಿಮ್ಮ ಅಡ್ರೆಸ್ಸು? ಇಲ್ಲೇ ಮನೆಗೆ ಗೆಟ ಬಂದು ಕೇಳಿದ್ರೆ ಹೇಳ್ತಾರೆ ಸರ್ ಅವ್ರೆ. ಸಾಕ, ಈಗಲೇ ಬರ್ತಾ ಇದ್ದೇನೆ ರೀ. ಓಕೆ ಸರ್, ಹುಷಾರ್, ನಾನು ಬರೋದಕ್ಕೆ ಅಲ್ಲೇ ರೀ. ಇರ್ತೀನಿ, ಬನ್ನಿ ಸರ್. ಬನ್ನಿ ಬನ್ನಿ. ಹೌದು ಸರ್, ನಾನು ರಘುವೀರ್. ನಾನೇ ಫೋನ್ ಮಾಡಿದ್ದೇನೆ. ಏನು ವಿಚಾರ? ಪ್ರತಿ ತಿಂಗಳು ನನ್ನ ತಾಯಿಗೆ ಹಣ ಕಳಿಸ್ತಾ ಇದೆ, ಆದರೆ ನನ್ನ ತಾಯಿ ಹಣ ಮುಟ್ಟಿಲ್ಲ ಅಂತಾರೆ. ಅದ್ರ ಬಗ್ಗೆ ನೀವು ವಿಚಾರಿಸಲೇಬೇಕು ಸರ್. ಹಾಗಾದ್ರೆ ರೆಸಿಪ್ಟ್ ಇದೆಯಾ? ಹೌದು ಸರ್, ಸದ್ಯಕ್ಕೆ 2 ಇದೆ, ಇನ್ನು ಬಾಕಿ ರೂಮಲ್ಲಿ ಇದೆ. ತರಿಸ್ತೀನಿ ಸರ್. ಹಲೋ, ಈ ಸಿಗ್ನೇಚರು ನಿಮ್ಮದೇ ತಾನೆ? ನಿಮ್ಮ ಅಣ್ಣೆಲ್ಲೋ? ನಮ್ಮ ಅಣ್ಣ ಹೊರಗಡೆ ಬರ್ತದೆ ಸರ್. ಎಲ್ಲ ಬಾರ ಹೇಳಿ ಈ ಕಡೆ. ಬರ್ತದೆ. ರಘುವೀರ? ಹೌದು, ಆ ರಘುವೀರ್ನೇ. ನನ್ ಮನೆಗೆ ಕಾಲಿಟ್ಟು ನನಗೆ ಗುರು ಅಂತೀನೋ ವಂಚಕ? ವಂಚಕರು ಯಾರು ಅಂತ ಕೊಂಚ ವೇಳೆಯಲ್ಲಿ ಸ್ವಲ್ಪ ಗೊತ್ತಾಗುತ್ತೆ, ತಡಿಯೋಣ. ಸರ್, ಇವರೇ ನಮ್ಮಣ್ಣ. ಅದೇನು ವಿಚಾರಿಸ್ತೀರಾ? ಆಯ್ತು, ಈ ಸಿಗ್ನೇಚರು ನಿಮ್ಮದೇ ತಾನೆ? ಹೌದು ಸರ್, ಅಂದೆ. ಹಾಗಾದ್ರೆ ಪ್ರತಿ ತಿಂಗಳು ದುಡ್ಡು ತಗೊಳ್ತಾರೆ ನೀವೇ ತಾನೆ? ಹೌದು. ಹಾಗಾದ್ರೆ ಈ ಸಿಗ್ನೇಚರು ನಿಮ್ಮ ತಾಯಿ ದುಡ್ಡು ತಗೊಂಡಿಲ್ಲ ಅಂತ ಇದು ಮಾಡ್ತಾ ಇದ್ದಾರೆ, ಕಂಪ್ಲೇಂಟ್ ಕೊಡಿದ್ರೆ? ಹೌದು ಸರ್. ಈ ಸೈನ್ ಮೋಸ. ನಿಜವಾಗ್ಲೂ ನಮ್ಮ ಮೋಸ, ಶುದ್ಧ ಮೋಸ. ಇದು ಪರಿಸ್ಥಿತಿ ಆಗ್ಲೇಬೇಕು ಸರ್. ಒಂದು ನಿಮಿಷ ಇರ್ರಿ, ನಾವು ತನಿಖೆ ಮಾಡ್ತಾ ಇಲ್ವಾ? ಮಿಸ್ಟರ್ ಚಾಯ್ ಅವರೇ, ರೇಣುಕಮ್ಮನವ್ರೆ, ಮಿಸ್ಟರ್ ರೇಣುಕಮ್ಮವ್ರೆ. ಸರ್, ಇವರೇ ಸರ್ ನಮ್ಮ ತಾಯಿ ರೇಣುಕಮ್ಮವರು. ಮಿಸ್ಟರ್ ರೇಣುಕಮ್ಮವ್ರೆ, ಇದೇ ಥರ ಸೈನ್ ಮಾಡಿ. ನೀವು ದುಡ್ಡು ತಗೊಂಡಿಲ್ವಾ ನೀವು ಪ್ರತಿ ತಿಂಗಳು? ಇಲ್ಲ ಸರ್, ನಾನು ಯಾವ್ದು ಸೈನು ಮಾಡಿಲ್ಲ, ಯಾವ ದುಡ್ಡು ನಾನು ತಗೊಂಡಿಲ್ಲ. ಹಾಗಾದ್ರೆ ಈ ಸೈನ್ ಮಾಡಿದವ್ರು ಯಾರು? ಗೊತ್ತಿಲ್ಲ ಸರ್. ದಿಲೀಪ್, ನಿಮ್ಮ ತಾಯಿ ನೋಡಿದ್ರೆ ಸೈನ್ ಹಾಕಿಲ್ಲ ಅಂತಾರೆ, ನೀವು ನೋಡಿದ್ರೆ ಸೈನ್ ಹಾಕಿವಿ ಅಂತೀರಿ. ಏನ್ರಿ ಇದು? ಎಲ್ರಿ ನಿಮ್ಮ ಹೆಂಡತಿ? ಈ ಸೈನಾ ನೀವಲ್ಲ ನಿಮ್ಮ ಹೆಂಡತಿ ಹಾಕಿದಾರ? ಹೌದು ಸರ್, ಈ ಸಹಿಯನ್ನ ನನ್ನ ಹೆಂಡತಿನೇ ಮಾಡಿದ್ದಾಳೆ. ಹಾಗಾದ್ರೆ ರೇಣುಕಮ್ಮರೆ ಸೈನ್ ಹಾಕಿದಾರ? ಮಾಡ್ಲೇಬೇಕಾ ಸರ್? ಮಾಡಿ. ಅದು ಹಾಗಲ್ಲ, ನಿಮಿಷ ಬರ್ತೀರಾ? ಅಲ್ಲೇನಿಲ್ಲ, ಇಲ್ಲೇ ಮಾಡಿ. ಪರವಾಗಿಲ್ಲ, ಬನ್ನಿ ಸರ್, ಒಂದು ನಿಮಿಷ. ಇಲ್ಲ, ಕೊಡಿ ಪೆನ್ನು, ಬನ್ನಿ.
ನೋಡಿ ಯೋಚನೆ ಮಾಡಿ ಇನ್ನೊಂದ್ಸಲ. ಯೋಚನೆ ಗೀತೆ ಏನಿಲ್ಲ, ಸಿಗ್ನೇಚರ್ ಮಾಡಿ. ಅಲ್ಲ ಸರ್ ಅದು ಒಂದು ನಿಮಿಷ ಆ ಥರ ಏನಿಲ್ಲ, ಇಲ್ಲೇ ಮಾಡಿ. ಮಾಡ್ಲೇಬೇಕಾ? ಮಾಡಿ. ಇನ್ನೊಂದ್ಸಲ ಯೋಚನೆ ಮಾಡಿ. ಏನಿಲ್ಲ, ಮಾಡಿ ಮೇಡಮ್ ಅವರೇ. ಇಲ್ಲ ಮಾಡಿ ಪ್ಲೀಸ್ ಸರ್. ಪ್ಲೀಸ್ ಕೀಸ್ ಏನ ಸೈನ್ ಮಾಡ್ರಿ ರೇ. ಆ ಥರ ರೇಣುಕಾ ಅಂತ ಸೈನ್ ಮಾಡ್ರಿ. ನಿಮ್ ಸೈನ್ ಮಾಡ್ತಾರೆ ಅಂತ ಸ್ಟೈಲಾಗಿ ಗೊತ್ತು, ರೇಣುಕಾ ದೇವಿ ಅಂತ ಮಾಡಿ. ಅದನ್ನೇ ನಾನು ಮಾಡ್ತಿರೋದು ಸರ್. ಇಲ್ಲ, ಕ್ಲೀನಾಗಿ ಮಾಡಿ. ನೋಡ್ರಿ, 2 ಸೈನು ಇದೇ ತರ ನಿಮ್ದೇ ಅಲ್ರಿ ಇದು. ಪ್ರತಿ ತಿಂಗಳು ದುಡ್ಡು ಎತ್ತಾ ಇದ್ದೀರಲ್ರಿ ನೀವು. ಹೌದು ಸರ್. ಇದು ನಿಮ್ಮ ಹೆಂಡತಿಯ ಸೈನು, ಇದು ನಿಮ್ಮ ಮನೆ ನಿಮ್ಮ ತಂದೆ ಸೈನ್ ಹಾಕಿರೋದು. ಹೌದು ಸರ್. ಈ ಸಹಿಯನ್ನ ಹೆಂಡತಿನೇ ಮಾಡಿದ್ದಾಳೆ. ಸತ್ಯ ಹೇಳೋರೆ ಸರಿ ದಿಲೀಪ್. ಇಲ್ಲ ಅಂದ್ರೆ ನಮ್ಮ ಲಾಟಿಲಿ ತೆಗೆದೆ ಏನ್ ಮಾಡ್ಬೇಕು ನಮ್ಮ ಕಾನೂನು ಪ್ರಕಾರ ಮಾಡ್ತೀವಿ. ಇದು ಸತ್ಯ ಸರ್. ಇದಕ್ಕೆಲ್ಲ ದುಡ್ಡು ತಗದೇ ಇರೋ ಪ್ರತಿ ತಿಂಗಳು ಯಾರೇ ಇರ್ರಿ? ಸತ್ಯ ಸರ್. ಈ ಸಹಿಯನ್ನ ನನ್ನ ಹೆಂಡತಿನೇ ಮಾಡಿ ಪ್ರತಿ ತಿಂಗಳು ನಾವು ದುಡ್ಡು ತಗೋತಾ ಇದ್ದೀವಿ. ಅಯ್ಯೋ 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 ಅಯ್ಯೋ, ಏನ್ರಿ ಇದು? ನೀವೇ ಸೈನ್ ಮಾಡಿ ನೀವೇ ಹಣ ತಗೊಂಡು ನನ್ ಮೇಲೆ ಹೇಳ್ತಾ ಇದ್ದೀರಲ್ಲ. ಏಯ್, ಬಾಯಿ ಮುಚ್ಚೆ ಎಮ್ಮಾರಿ. ಈಗ ತಿಳಿಯಿತು ನಿನ್ನ ಸಕಲ ಸದ್ಗುಣ. ಪ್ರತಿ ತಿಂಗಳು ದುಡ್ಡು ತಕೊಂಡು ಮೋಸ ಮಾಡಿ ಈಗ ಕಟ್ಕೊಂಡು ಗಂಡನ್ನೇ ಜೈಲು ಕಳ್ಸಕ್ಕೂ ಒಂದು ಹೆಣ್ಣಲ್ಲ ನೀನು. ಮಿಸ್ಟರ್ ದಿಲೀಪ್, ಮಿಸ್ಟರ್ ದಿಲೀಪ್, ಈಗ ದುಡ್ಡು ತಗೊಂಡಿದ್ರೆ ರುಜುವಾಗಿದೆ. ನೀವು ಲಾಕಪ್ ನಡೀರಿ. ಕಾನ್ಸ್ಟೇಬಲ್ ಬರಲಿ, ಬೇಡಿ ಹಾಕೋರಿ. ಇವಳು ಸೇರ್ಸ್ ಬೇಡಿ ಹಾಕೋ. ಈ ಕಡೆ ಬರ, ಕೆಳಕ ಬರ. ರಘು, ಏನೋ ಏನೋ ಇದು ನೋಡು. ಎಷ್ಟೇ ಆದ್ರೂ ಅವರು ನಿಮ್ಮ ಮಂಡ ಹಾಕಿ ಅವ್ರು ಜೈಲ್ಗೆ ಹೋದ್ರೆ ಈ ಮನೆ ತರದ ಮಾನ ಮರ್ಯಾದೆ ಹಾಳಾಗೋದಿಲ್ವೇನೋ. ನೋಡು, ಅವ್ರಿಗೆ ಹೇಳಿ ಬಿಡ, ಕೇಳು, ಹೇಳೋ. ಅಮ್ಮ, ಅವರ ಅಪರಾಧಿ ಮಾಡಿಯವ್ರನ್ನ ಬಿಡ್ಸೋಕೋ ನನ್ಗಿಲ್ಲಮ್ಮ. ನೀ ಸುಮ್ಗಿದ್ ಬಿಡಮ್ಮ. ಆಗಲ್ವರೆಗೂ ಅವ್ರ ಪಾಪ ಅವ್ರು ಅನುಭವಿಸ್ತಾರೆ. ಅಣ್ಣ ಹಾಗೆಲ್ಲ ಮಾತಾಡ್ಬೇಡ. ಅಮ್ಮ ಹೇಗೆ ಹೇಳ್ತಾಳೋ ಆ ಮಾತ ಒಂದ್ಸತಿ ಕೇಳೋಣ. ಸಕಿಲ, ಅವರ ಪಾಪ ಪುಣ್ಯ ಬಗ್ಗೆ ನನ್ನ ಜೊತೆ ಮಾತಾಡ್ಬೇಡ. ಈ ವಿಷಯದಲ್ಲಿ ನಾನು ಯಾರ ಮಾತು ಕೇಳೋದಿಲ್ಲ. ಒಂದು ವೇಳೆ ಅವ್ರಿಬ್ರು ಬಿಡುಗಡೆ ಆಗಿ ಬಂದ್ರೆ ಅವ್ರ ಮುಖ ಸಹ ನೋಡೋದಿಲ್ಲ. ಈ ಮನೆ 2 ಭಾಗ ಮಾಡಿ ಅವ್ರ ಭಾಗದಲ್ಲಿ ಅವ್ರು ಇರ್ಲಿ, ನನ್ನ ಭಾಗದಲ್ಲಿ ನಾನು ಇರ್ತೀನಿ. ಇನ್ಸ್ಪೆಕ್ಟರ್, ನಿಮ್ ಡ್ಯೂಟಿ ನೀನ್ ಮಾಡಿ. ಆಯ್ತು, ಬಂದೆ ಒಂದು ಕಂಪ್ಲೇಂಟ್ ಬರ್ಕೊಡ್ರಿ. ಆಯ್ತು ಸರ್, ನಾಳೆ ಬಂದು ಕೊಡ್ತೀನಿ. ಹೋಗಿ ಇನ್ಸ್ಪೆಕ್ಟರ್